ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲರಿಗೆ ಒಬ್ಬ ತಾಯಿ ತಂದೆ ಇದ್ದಂತೆ. ಯಾಕಂದ್ರೆ ಮುಂಚೆಯಿಂದ ಕೂಡ ಪಾರ್ಟಿ ಮೇಲೆ ಸಂಪೂರ್ಣವಾದಂತಹ ವಿಶ್ವಾಸ ನಂಬಿಕೆಯಿಂದ ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟನೆ ಮಾಡುವಂತ ವಿಚಾರ ಬಂದಂತ ಟೈಮಲ್ಲಿ ಪಾರ್ಟಿ ಸಲುವಾಗಿ ಹಗಲು ರಾತ್ರಿ ಕಷ್ಟವನ್ನು ಕೂಡ ಪಟ್ಟಿದ್ದೀವಿ. ಹಂಗಾಗಿ ಇವತ್ತು ಮೊನ್ನೆನೇ ಪ್ರಯಾಗರಾಜ್ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಬೆಂದು ಅಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದು ಒಂದೇ. ಇವತ್ತು ನಮ್ಮೆಲ್ಲರಿಗೂ ಕೂಡ ಏನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಂತ ನಾಯಕರು ಎಲ್ಲರಿಗೂ ಕೂಡ ಒಂದು ಸಮಾನ ಮನಸ್ಕರದಿಂದ ಇದ್ದಂಥವರೆಲ್ಲ ಕೂಡ ಒಂದು ಕಡೆ ಸೇರಬೇಕು. ಜೊತೆಲಿ ಒಡೆದಂತ ಎಲ್ಲ ಮನಸ್ಸುಗಳನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಡೆದಂತ ನಮ್ಮ ನಾಯಕರು ಎಲ್ಲರೂ ಕೂಡ ಒಂದು ಒಳ್ಳೆ ಮನಸ್ಸಿನಿಂದ ಒಂದು ಯೋಚನೆಯನ್ನು ಮಾಡಬೇಕು ಅನ್ನೋ ಕಾರಣದಿಂದ ಭಗವಂತನ ಶ್ರೀಕೃಷ್ಣದಲ್ಲಿ ತ್ರಿವೇಣಿ ಸಂಗಮದಲ್ಲಿ ನಿಂತು ಪ್ರಾರ್ಥನೆಯನ್ನು ಕೂಡ ಮಾಡಿದ್ದೀವಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಬಹಳಷ್ಟು ಮಂದಿ ಇಡೀ ರಾಜ್ಯದಲ್ಲಿ ಇವತ್ತು ನಿಂತ ಶಾಸಕರು, ಸೋತಂತ ಶಾಸಕರು, ಅನೇಕ ಮಂದಿ ಪಾರ್ಟಿ ಸಲುವಾಗಿ ಹಗಲು ರಾತ್ರಿ ದುಡಿದಂತ ಎಲ್ಲ ಕಾರ್ಯಕರ್ತರು ಅವರೆಲ್ಲರೂ ಕೂಡ ಒಂದು ಮಾಡಬೇಕು ಅನ್ನೋ ಕಾರಣದಿಂದ ಇವತ್ತು ಅವ್ರ ಕೈಕಾಲು ಹಿಡ್ಕೊಂಡು ಯಾರೇ ವೈಮನಸ್ಸಿದ್ದಂಥ ಟೈಮಲ್ಲಿ ಕೆಲವು ಮಂದಿ ನಮ್ಮ ಪಾರ್ಟಿಯಿಂದ ದೂರ ಇದ್ದಂಥ ಟೈಮಲ್ಲಿ ಕೂಡ ಅವರೆಲ್ಲರೂ ಕೂಡ ಬೇಡ್ಕೊಂಡು ಕೇಳಿಕೊಂಡು ಅವ್ರ ಕೈಕಾಲು ಹಿಡ್ಕೊಂಡು ಸರಿ ಮಾಡಿಕೊಂಡು ಪುನಃ ಪಾರ್ಟಿಯನ್ನು ಮತ್ತೆ ಅಧಿಕಾರಕ್ಕೆ ತರೋ ಸಲುವಾಗಿ ಪಾರ್ಟಿ ಸಂಘಟನೆ ಸಲುವಾಗಿ ಇವತ್ತು ಮಾಡಬೇಕು ಅನ್ನೋಂಥ ಕಾರಣದಿಂದ ನಾನು ಒಂದು ಯಾತ್ರೆಯನ್ನು ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ತಗೊಂಡು ಅಲ್ಲಿ ಬಹಳಷ್ಟು ಮಂದಿ ಹತ್ರ ಶಾಸಕರಾಗಿ ನಿಂತಂಥವ್ರು, ಗೆದ್ದಂಥವ್ರು, ಸೋತಂಥವ್ರು, ನಮ್ಮ ಪಾರ್ಟಿಯ ಸಂಘಟನೆ ಮಾಡಿದ್ವಿ ಎಲ್ಲರ ಜೊತೆಲೂ ಕೂಡ ಆಲ್ರೆಡಿ ನಾನು ಕೆಲಸ ಕೂಡ ಪ್ರಾರಂಭ ಮಾಡಿದ್ದೀನಿ. ನನಗೆ ಅವಕಾಶ ಬಂದಂಗೆಲ್ಲ ಕೂಡ ಇವತ್ತು ನಾನು ಎಲ್ಲರ ಜೊತೆಲಿ ನಾನು ಮಾತಾಡ್ತೇನೆ. ಮಾತಾಡುವಂಥ ಸಂದರ್ಭದಲ್ಲಿ ಇವತ್ತು ಪ್ರಶ್ನೆ ಏನಂದ್ರೆ ಮುಂದಕ್ಕೆ ತಮ್ಮ ಯಾತ್ರೆ ಹೆಂಗು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಕೂಡ ನಾನು ಪುನಃ ನಮ್ಮ ನಾಯಕರೆಲ್ಲರೂ ಕೂಡ ನಾನು ಪುನಃ ಡೆಲ್ಲಿಗೆ ಹೋದಂಥ ಟೈಮಲ್ಲಿ ನಾನು ಕೇಳ್ಕೊತೀನಿ 224 ಕ್ಷೇತ್ರದಲ್ಲಿ ಹೋಗಿ ನಮ್ಮೆಲ್ಲ ನಾಯಕರನ್ನು ಒಗ್ಗಟ್ಟು ಮಾಡೋ ಸಲುವಾಗಿ ಎಲ್ಲ ಕೂಡ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಿ ನಮ್ಮ ಪಾರ್ಟಿ ಅನ್ನಂಥದ್ದು ಅಂತಿಮ. ನಮ್ಮ ಪಾರ್ಟಿ ಏನೇ ನಿರ್ಧಾರವನ್ನು ತಗೊಳ್ಳಿ, ನಮ್ಮ ನಾಯಕರು ತಗೊಂಡಂತ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ಧತೆಯಿಂದ ಕೆಲಸ ಮಾಡಂತ ವ್ಯಕ್ತಿಗಳಾಗಿರೋ ಕಾರಣ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿದ್ದಂತ ಎಲ್ಲರನ್ನು ಕೂಡ ಒಂದು ಸರಿಪಡಿಸೋ ಸಲುವಾಗಿ ಒಂದು ಸಮಾನ ಮನಸ್ಕರಿದ್ದಂತ ಎಲ್ಲ ನಾಯಕರನ್ನ ಒಗ್ಗೂಡಿಸೋ ಸಲುವಾಗಿ ಒಂದು ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಿ ನಾನು ಯಾತ್ರೆ ಮಾಡೋಕ್ಕಿಂತ ಮುಂಚೆ ಪುನಃ ಡೆಲ್ಲಿಗೆ ಹೋಗಿ ಎಲ್ಲ ನಾಯಕರ ಹತ್ರ ಮತ್ತೆ ಪುನಃ ನನಗೆ ಪರ್ಮಿಷನ್ ಕೇಳ್ಕೊಂಡು ಬಂದು ಪುನಃ ನಾನು ಯಾತ್ರೆಯನ್ನು ಪ್ರಾರಂಭ ಮಾಡುವಂತ ಕೆಲಸ ಮಾಡ್ತೀನಿ. ಇವತ್ತು ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ಇವತ್ತು ಬೇರೆ ಬೇರೆ ಕಾರಣಗಳಿಂದ ಇವತ್ತು ಪಾರ್ಟಿಯಲ್ಲಿ ಕೆಲವೊಂದು ಅಸಮಾಧಾನಗಳಿದ್ದಂತ ಟೈಮಲ್ಲಿ ಕೂಡ ಇವತ್ತು ಇವೆಲ್ಲ ಕೂಡ ಸರಿ ಹೋಗ್ಬೇಕಾದ್ರೆ ಅವ್ರಿಗೆಲ್ಲರೂ ಕೂಡ ಹೋಗಿ ಪ್ರತಿಯೊಂದು ತಾಲೂಕಿಗೆ ಹೋಗಿ ಪ್ರತಿಯೊಂದು ಜಿಲ್ಲೆಗೆ ಹೋಗಿ ಅವ್ರನ್ನೆಲ್ಲರೂ ಕೂಡ ಏನೋ ಒಂದು ವೈಮನಸ್ಸಿದ್ದಂಥ ಟೈಮಲ್ಲಿ ಯಾಕೋಸ್ಕರವಾಗಿ ವೈಮನಸ್ಸು ಇಟ್ಕೊಂಡಿದ್ರಿ, ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದ ಕೂಡ ಅವೆಲ್ಲ ಸರಿ ಮಾಡ್ಕೋಬೇಕು. ಜೊತೆಲಿ ಅವರೆಲ್ಲರೂ ಕೂಡ ಸರಿಪಡೋ ಜೊತೆಲಿ ಆಕ್ಟಿವ್ ಆಗಿ ಫುಲ್ ಫ್ಲೆಡ್ಜ್ ಆಗಿ ಅವರೆಲ್ಲರೂ ಕೂಡ ಪಾರ್ಟಿಯಲ್ಲಿ ಬಂದು ಕೆಲಸ ಮಾಡೋಂಥ ರೀತಿಯಲ್ಲಿ ಅವ್ರನ್ನ ಒಬ್ಬ ರೀತಿ ಗಟ್ಟಿ ಮನಸ್ಸು ಮಾಡಬೇಕು ಅನ್ನೋಂಥ ಕಾರಣದಿಂದ ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ಕೂಡ ಪ್ರಾರಂಭ ಮಾಡುವಂಥ ಕೆಲಸ ನಾನು ಮಾಡ್ತೇನೆ. ಬಹಳಷ್ಟು ಮಂದಿ ಪ್ರಾಮಾಣಿಕವಾದಂಥ ಕಾರ್ಯಕರ್ತರು ಕೂಡ ನಮ್ಮಿಂದ ದೂರ ಇದ್ದಾರೆ. ಇವತ್ತು ಯಾರೋ ಒಬ್ಬರು ವ್ಯಕ್ತಿ ಹೋಗಿ ಮಾತಾಡಿ ಅಪ್ರೋಚ್ ಮಾಡಿದ್ರೆ ಖಂಡಿತವಾಗಿ ಪುನಃ ನಮ್ಮ ಪಾರ್ಟಿ ಬಂದು ಕೆಲಸ ಮಾಡ್ತಾನ. ಅವ್ರಿಗೆ ಏನಂದ್ರೆ ಆ ಕೆಲಸ ಆಗಿಲ್ಲ ಅನ್ನಂತ ನೀನು ನವ್ವಿದನೋ ನನಗೆ ಪಾರ್ಟಿ ಅವಕಾಶವನ್ನು ಮಾಡಿಕೊಟ್ರೆ ರಾಮುಲು ಇಡೀ ರಾಜ್ಯದಲ್ಲಿ ಒಬ್ಬ ಸಾಮಾನ್ಯವಾದಂತ ಒಬ್ಬ ನಾಯಕನಾಗಿ ಯಾತ್ರೆ ಮಾಡಬೇಕು ಅನ್ನಂತ ಪರ್ಮಿಷನ್ ಕೊಟ್ರೆ ಖಂಡಿತವಾಗಿ ಈ ರಾಜ್ಯದಲ್ಲಿದ್ದಂತ ಎಲ್ಲ ಕಾರ್ಯಕರ್ತರನ್ನ ಎಲ್ಲ ನಾಯಕರನ್ನು ಅವರೆಲ್ಲರೂ ಸಮಾನ ಮನಸ್ಕರದಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡುವಂತ ರೀತಿಯಲ್ಲಿ ಒಬ್ಬ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಕೆಲಸ ನಾನು ಮಾಡ್ತೀನಿ. ಸರ್, ಇವಾಗ ಈ BY ವಿಜಯೇಂದ್ರ ಬದಲಾವಣೆ ಒಂದೇ ನಮ್ಮ ಹೋರಾಟ ಅಂತೇಳಿ ಯತ್ನಾಳು ಅಂಡ್ ಟೀಮ್ ಹೇಳ್ತಾ ಇದ್ದಾರೆ. ಈಗ BY ವಿಜಯೇಂದ್ರ ಬದಲಾವಣೆ ಅಂತ ಹೇಳಿದ್ರೆ ರಾಮುಲು ಅವರು ಅಧ್ಯಕ್ಷರಾಗಬೇಕಂತ ಏನಾದ್ರು ಅವ್ರ ಮನಸ್ಸಿನಲ್ಲಿ ಇದೆಯಾ? ನೋಡ್ರಿ, ಆಲ್ರೆಡಿ ಇವತ್ತು ಯಾರೇ ಆಗಿರ್ಬೋದು, ಇವತ್ತು ಒಂದು ಕಡೆ ಇದರಲ್ಲಿ ಬಣಗಳಿಲ್ಲ. ಅವ್ರು ಯತ್ನಾಳವ್ರು ಮಾಡ್ತಾ ಇರುವಂತ ಉದ್ದೇಶ ಎಲ್ಲ ಕೂಡ ಏನು ಅಂದ್ರೆ ಪಾರ್ಟಿ ಸಲುವಾಗಿ ಭವಿಷ್ಯದಲ್ಲಿ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಯಾಕಂದ್ರೆ ಲಕ್ಷಾಂತರ ಮಂದಿ, ಕೋಟ್ಯಾಂತರ ಮಂದಿ ಇದ್ದಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕಷ್ಟಪಟ್ಟು
ಇವತ್ತು ಮೊನ್ನೆ 2023 ಕೂಡ ನಾವು ಅಧಿಕಾರವನ್ನು ಕಳ್ಕೊಂಡಿದ್ವಿ. ಪುನಃ 2028 ಪ್ರಿಪರೇಷನ್ ಆಗುತ್ತೆ ಕರೆಕ್ಟ್ ಆಗಿ ಇರಬೇಕು ಅನ್ನೋ ಕಾರಣದಿಂದ ಅವ್ರಿಗೆ ಏನ್ ಹೇಳಿದ್ರು, ನೋಡಪ್ಪ ಪಾರ್ಟಿ ಏನೇ ತೀರ್ಮಾನ ತಗೊಂಡ್ರೆ ಅದು ಬದ್ಧವಾಗಿರ್ತೀವಿ ಅಂತ ಹೇಳಿ ಅವರು ಹೇಳಿರೋ ಕಾರಣ. ನ್ಯಾಷನಲ್ ಪ್ರೆಸಿಡೆಂಟ್, ನ್ಯಾಷನಲ್ ನಾಯಕರು ಏನ್ ಹೇಳ್ತಾರೆ ಅವೆಲ್ಲ ಕೂಡ ನಾವು ಬದ್ಧತೆ ಇರ್ತೀವಿ ಅನ್ನೋ ಕಾರಣದಿಂದ ಇವತ್ತು ಪಾರ್ಟಿ ಅನ್ನೋಂಥದ್ದು ಅಂತಿಮವಾದಂತ ತೀರ್ಮಾನ. ಇವತ್ತು ನಾನಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಬಣಗಳು ಯಾವ ಬಣಗಳಿಲ್ಲ, ನಮ್ಮಲ್ಲಿ ಎಲ್ಲ ಬಣ ಒಂದೇ ಒಂದು ಭಾರತೀಯ ಜನತಾ ಪಾರ್ಟಿ ಬಣ. ಹಂಗಾಗಿ ಇವತ್ತು ಕೆಲವೊಂದು ಸಾರಿ ನಾವು ಕೂಡ ಕೇಳಿರ್ಬೋದು, ಯಾಕಂದ್ರೆ ಪರಿಸ್ಥಿತಿ ನಮ್ಗೆ ಒಂದು ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿರ್ಬೋದು. ಅಂತಿಮವಾಗಿ ಏನ್ ತೀರ್ಮಾನ ತಗೋಬೇಕು, ರಾಷ್ಟ್ರೀಯ ನಾಯಕರೇ ತೀರ್ಮಾನ ತಗೋಬೇಕು. ಆ ತೀರ್ಮಾನ ತಗೊಂಡಂತ ಟೈಮಲ್ಲಿ ಅವಕಾಶ ಸಿಕ್ಕಲ್ಲನೋ ಅವಕಾಶ ಇದ್ರೆ ನಮಗೆ ಮಾಡಿಕೊಡ್ರಿ ಅಂದ್ರೆ ಬಹಳಷ್ಟು ಮಂದಿ ಕ್ಲೇಮ್ ಮಾಡಿರೋ. ನಾನಂತೂ ಕ್ಲೇಮ್ ಮಾಡಿದ್ದೀನಿ, ನನಗೆ ಅವಕಾಶ ಇದ್ರೆ ರಾಜ್ಯಾಧ್ಯಕ್ಷರಿಗೆ ಅವಕಾಶ ಮಾಡಿಕೊಡ್ರಿ ಅಂತ ಕ್ಲೇಮ್ ಮಾಡಿದ್ದೀನಿ. ಅಕಸ್ಮಿತವಾಗಿ ಅವಕಾಶ ಮಾಡಿಕೊಟ್ರೆ ಕೆಲಸ ಮಾಡ್ತೀವಿ. ಇಲ್ಲಪ್ಪ ಅವಕಾಶ ಮಾಡಿಕೊಳ್ಳಿದ್ರೆ ಪಾರ್ಟಿ ಸಲುವಾಗಿ, ಸಂಘಟನೆ ಸಲುವಾಗಿ ಕೆಲಸ ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ಒಡೆದಂತ ಎಲ್ಲ ಮನಸ್ಸುಗಳನ್ನು ಒಂದು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಹಿರಿಯ ನಾಯಕರ ಹತ್ರ ಹೋಗ್ತೀವಿ. ಬಹುಶಃ ರಾಮನೂರು ಹೋಗ್ತಾ ಇದ್ದಾರೆ ಅಂದ್ರೆ ಯಾರು ಕೂಡ ಇಲ್ಲ ಅನ್ನೋರಿಲ್ಲ, ಎಲ್ಲರೂ ಕೂಡ ಪ್ರೀತಿಯಿಂದ ನಾನು ಕರ್ಕೊಂತಾರೆ. ಯಾಕಂದ್ರೆ ನನಗೆ ಬಹಳಷ್ಟು ಸೀನಿಯರ್ ಮೋಸ್ಟ್ ಲೀಡರ್ ಇದ್ದೀನಿ. ರಾಮನೂರು ಏನನ್ನು ಹೇಳಿದ್ರೆ ಒಳ್ಳೇದನ್ನ ಹೇಳ್ತಾನ, ಪಾರ್ಟಿ ಹಿತದೃಷ್ಟಿಯಿಂದ ಹೇಳ್ತಾನ ಅನ್ನೋಂಥ ವಿಶ್ವಾಸ ಇದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಕ್ರೆಡಿಬಿಲಿಟಿಯನ್ನು 30 ವರ್ಷಗಳ ಕಾಲ ಪಾರ್ಟಿ ಸಲುವಾಗಿ ನಾನು ದುಡಿದು ಒಬ್ಬ ಕ್ರೆಡಿಬಿಲಿಟಿಯನ್ನು ಬೆಳೆಸ್ಕೊಂಡಿದ್ದೀನಿ. ಇವತ್ತು ಯಾವ್ಯಾವ ಜಾತಿ ವ್ಯಕ್ತಿ ಹೋದಂತ ಟೈಮಲ್ಲಿ ರಾಮನೂರು ಅಂದ ತಕ್ಷಣ ಬರ್ಯಪ್ಪ ಕೂಡ್ರಿ ಗೌರವವನ್ನು ಕೊಡ್ತಾರೆ. ಯಾಕಂದ್ರೆ ರಾಮನೂರು ಈ ರಾಜ್ಯದಲ್ಲಿ ಕಷ್ಟಪಟ್ಟನ ಒಂದು ಸೀನಿಯರ್ ಲೀಡರ್ ಇದ್ದಾನೆ ಅಂತೇಳಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಬಹುಶಃ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಈ ಸಣ್ಣ ಪುಟ್ಟ ಏನು ವ್ಯತ್ಯಾಸಗಳಿದೋ ಆ ವ್ಯತ್ಯಾಸ ಇಲ್ಲಾರ್ದಂತೆ ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ನಮ್ಮ ನಾಯಕರ ನೇತೃತ್ವದಲ್ಲಿ, ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತೋದ್ರ ಅವ್ರ ನೇತೃತ್ವದಲ್ಲಿ ಪಾರ್ಟಿ ಸಂಘಟನೆ ಮಾಡುವಂತ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಹೆಂಗ್ ಬರೋಲ್ಲ ನಾವು ನೋಡ್ತೀವಿ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಅಲ್ಲಿ ಇದ್ದಂತ ನಾಯಕರು ಎಲ್ಲರೂ ಕೂಡ ಬಹಳಷ್ಟು ಬೇಸತ್ತಿದ್ದಾರೆ. ಈ ರಾಜ್ಯದ ಜನರು ಇವತ್ತು ಎಲ್ಲೊಂದು ಕಡೆ ಸುಸ್ತಾಗಿದ್ದಾರೆ, ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಅಂದ್ರೆ ಅದಕ್ಕೋಸ್ಕರ ಇದನ್ನ ಸದುಪಯೋಗ ಮಾಡ್ಕೋಬೇಕು. ಸದುಪಯೋಗ ಮಾಡ್ಕೋಬೇಕಂದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕಂದ್ರೆ ಸಮಾನ ಮನಸ್ಕರಿರ್ಬೇಕು. ಇರ್ಬೇಕಾದ್ರೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿರುವಂತ ಯಾರೊಬ್ರು ಹೋಗಿ ಕೇಳ್ಬೇಕಲ್ಲ, ಯಾಕಪ್ಪ ವ್ಯತ್ಯಾಸ ಯಾಕಿದೆ, ಏನ್ ಮಾಡ್ಬೇಕು, ಕುಂದಿರ್ಬೇಕು, ಚರ್ಚೆ ಮಾಡ್ಬೇಕು. ಬಹಳಷ್ಟು ಮಂದಿ ಕಾರ್ಯಕರ್ತರು ಹಂಗೆ ನಿಂತೋಗ್ಬಿಟ್ಟಲ್ಲ, ಸ್ವತಂತ್ರ MLA ಕೆಲವು ಮಂದಿ ಹಂಗೆ ನಿಂತೋಗ್ಬಿಟ್ಟಾರ, MP ಹಂಗೆ ನಿಂತಾರ. ಅವರೆಲ್ಲರೂ ಕೂಡ ಒಂದುಗೂಡಿಸ್ಬೇಕಲ್ಲ. ಒಂದುಗೂಡಿಸಂತ ಕೆಲಸ ನನಗೆ ಕೊಡ್ಲಿ ಅಂತ ಹೇಳ್ತಾ ಇದ್ದೀನಲ್ಲ, ನಾನು ಸೇವೆ ಮಾಡ್ತೀನಿ, ನಾ ಬೇರೆ ಸ್ವಾರ್ಥ ಇಲ್ಲ, ನನಗೆ ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಪಾರ್ಟಿ ನಾನು ಕೇಳ್ಕೊತೀನಿ. ಈಗ ರಾಮುಲು ಅವರು ಯತ್ನಾಳ್ ಅವರು ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೈಕಮಾಂಡ್ ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದೆ. ಹಾಗಾದ್ರೆ ಅವರು ಭಿನ್ನಮತೀಯ ಅಂತ ಹೇಳಿ ಶೋಕಾಸ್ ನೋಟಿಸ್ ಕೊಟ್ಟಿದೆ. ಯಾಕೆ ಹಿಂಗೆ ಅಂತ ನೋಡ್ರಿ, ಆಲ್ರೆಡಿ ಯತ್ನಾಳ್ ಅವರಿಗೆ ಮೊದಲನೇ ನೋಟಿಸ್ ಬಂದಿತ್ತು, 2ನೇ ನೋಟಿಸ್ ಕೂಡ ಬಂದಿದೆ. ಇವತ್ತು ಪಾರ್ಟಿ ಅನ್ನಂತ ಒಂದು ತೀರ್ಮಾನ ತಗೊಳ್ಳಿ. ಆಲ್ರೆಡಿ ಇವತ್ತು ಚೆಂಡು ಅನ್ನಂತದ್ದು ಯಾರ ಅಂಗಳದಲ್ಲಿದೆ? ಈ ಚೆಂಡು ಯಾರ ಅಂಗಳದಲ್ಲಿದೆ? ರಾಷ್ಟ್ರೀಯ ನಾಯಕರ ಅಂಗಳದಲ್ಲಿದೆ. ಅದನ್ನ ಏನ್ ಮಾಡ್ತಾರೆ ಅನ್ನಂತ ಅವ್ರು ತೀರ್ಮಾನ ತಗೊಳ್ಳಿ. ಈಗ ರಾಮುಲು ಅವರು ನಮ್ಮ ಕೈಲಿ ಏನಿದೆಪ್ಪ, ನಮ್ಮ ರಾಜ್ಯದಲ್ಲಿದ್ದಂತ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು. ಯಾರು ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಯಾರು ಮುಂದಾಳಿತ ವಹಿಸ್ಬೇಕು? ಕೇವಲ ಬೆಕ್ಕು ಇಲಿ ಕತ್ತಿ ನಾವು ನೋಡಿದಲ್ಲ, ಹಂಗ ಆಗ್ಬಾರ್ದು. ಯಾರೊಬ್ರು ಅದು ಗಂಟೆ ಕಟ್ಟಂತ ವ್ಯಕ್ತಿಗಳು ಬೇಕಾಗಿದೆ. ಆ ಗಂಟೆ ಕಟ್ಟಬೇಕು. ಜೊತೆ ಮುಂದಿನ ದಿನಗಳಲ್ಲಿ ಈ ನಾಡಿನಲ್ಲಿದ್ದಂತ ಎಲ್ಲ ಕಾರ್ಯಕರ್ತರ ರಕ್ಷಣೆಯನ್ನು ಮಾಡಬೇಕು. ಅವರೆಲ್ಲರೂ ಸಮಾನ ಮನಸ್ಕರಿಂದ ತರಬೇಕು. ಎಲ್ಲ ನಿಂತಂತವ್ರು ಹಂಗೆ ಅಲ್ಲೇ ಕ್ಷೇತ್ರಗಳಲ್ಲಿ ನಿಂತು ಹೋಗ್ಬಿಟ್ಟಿದ್ದಾರೆ, ಅಂತವ್ರೆಲ್ಲ ಜೋಡಿಸ್ಬೇಕನ್ನಂತ ಕಾರಣದಿಂದ ನನಗೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳಿದ್ದೀನಿ. ಅಂದ್ರೆ ವಿಜಯೇಂದ್ರ ಅವರ ನಾಯಕತ್ವ ಅಷ್ಟಾಗಿ ಆಕ್ಟಿವ್ ಆಗಿಲ್ಲ ಅನ್ನುವಂಥದ್ದು ನೋಡ್ರಿ, ವಿಜಯೇಂದ್ರ ನಾಯಕತ್ವದ ಬಗ್ಗೆ ನಾನು ಯಾವುದೇ ವಿಚಾರವನ್ನು ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ಆಲ್ರೆಡಿ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಇವತ್ತು ನಾನು ಯಾರೇ ವಿರುದ್ಧವಾಗಿ ಪರವಾಗಿ ನಾನು ಕೆಲಸ ಮಾಡ್ತಾ ಇಲ್ಲ. ನಾನು ಹೇಳಿದಂತ ಪ್ರಶ್ನೆ ಏನಂದ್ರೆ, ಅಕಸ್ಮಿತವಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಬೇರೆ ಬೇರೆ ಕಾರಣಗಳಿಂದ ಚುನಾವಣೆ ಮೂಲಕ ಇನ್ನೊಬ್ಬ ಅಧ್ಯಕ್ಷನ ಆಯ್ಕೆ ಮಾಡ್ಕೊಂತಾರ ಅಂದ್ರೆ ಬೇರೆ ಬೇರೆ ಗೊಂದಲಿಗೆ ನಡೀತಾ ಇಲ್ಲ. ಅಕಸ್ಮಿತವಾಗಿ ನಾನು ಅವಕಾಶ ಕೊಟ್ರೆ, ಅವಕಾಶ ಇದ್ರೆ ನನಗೊಂದು ಅವಕಾಶ ಮಾಡಿಕೊಡು ಅಂತ ಕೇಳಿದ್ದೀನಿ. ಅದ್ರಲ್ಲಿ ಏನ್ ತಪ್ಪಿದೆ?